Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು 5ನೆಯ ಗದ್ಯಪಾಠ ದಣಿಗಳ ಬೆಳ್ಳಿಲೋಟ ಅನ್ನುವಂತಹ ಒಂದು ಸುಂದರ ಕಥಾಹಂದರವನ್ನು ಒಳಗೊಂಡಿರುವಂತಹ ಪಾಠದ ಪ್ರವೇಶವನ್ನು ಮಾಡಿದ್ದೇವೆ. ಈ ಕಥೆಯ ಆರಂಭದಲ್ಲಿ ನದಿಗೆ ಮಹಿಳೆಯೊಬ್ಬಳು ಬೈತಾ ಇರುವಂಥದ್ದನ್ನು ಗಮನಿಸಬಹುದು. ಆ ಮಹಿಳೆಯ ಹೆಸರು ಚಿನ್ನಮ್ಮ ಅಂತ. ಅವಳ ನದಿಗೆ ಬೈಲಿಕ್ಕೆ ಕಾರಣ ಏನೋ ಒಂದು ಅಪವಾದವನ್ನು ಅವಳ ಕುಟುಂಬದ ಮೇಲೆ ಹೊರಿಸಿದೆ. ಯಾವತ್ತೂ ಆ ಕುಟುಂಬಕ್ಕೆ ಉಪಕಾರ ಮಾಡ್ತಾ ಇದ್ದಂಥ ಅಲ್ಲಿ ಒಂದು ನದಿ ಏನಿದೆ, ಆ ನದಿ ಒಂದು ಅಪವಾದವನ್ನು ಹೊರಿಸಿಬಿಟ್ಟಿದೆ. ಈಗ ಇವತ್ತು ಈ ತರಗತಿಯಲ್ಲಿ ಆ ನದಿ ಯಾವುದು ಹಾಗಿದ್ರೆ, ಆ ಕುಟುಂಬದ ಮೇಲೆ ಆ ನದಿ ಹೊರಿಸಿದ ಅಪವಾದವಾದರೂ ಏನು, ಯಾಕೆ ಅವರು ಆ ನದಿಗೆ ಆ ರೀತಿ ಬೈತಾ ಇದ್ದಾರೆ, ಅಷ್ಟೆಲ್ಲ ಉಪಕಾರ ಮಾಡಿದ್ರು ಕೂಡ ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡುವ. ಆದದ್ದಿಷ್ಟೇ, ಕಳೆದ ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ಧಣಿಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಎಂಥದ್ದು? ಕಾವಿಗೆ ಕೂತ ಹೆಂಟೆಯಂತೆ. ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ, ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು. ಹುಟ್ಟುವ ಘಟ್ಟದಲ್ಲಿ ಆ ಹೊಳೆಯ ದೇಹ, ಒಡಲು ಮನಸ್ಸು ಪ್ರಫುಲ್ಲ. ಶಾಂತ ನಿರ್ಮಲವಾಗಿದ್ದರೂ ಅದು ಸಾಗಿ ಬರುವ ದಾರಿ ಏನು ಸುಲಭದ್ದೇ? ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತಿರದು ಬರುವಾಗ ದಾರಿಯಲ್ಲಿ ತುಂಬಿ ಹರಿವ ಅನೇಕ ಕೆರೆ, ತೋಡು, ಹಳ್ಳ ಕೊಳ್ಳಗಳನ್ನು ತನ್ನೊಡಲೊಳಗೆ ಬಾಚಿಕೊಂಡು ಸಾಗಿ ಬರಬೇಕಲ್ಲವೇ? ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಇರಬೇಕಾದರೆ ಚಿನ್ನಮ್ಮನ ಮಗ 8 ವರ್ಷದ ಗುಡ್ಡ ಧಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟವನ್ನಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪಾತ್ರೆ ಉಜ್ಜುತ್ತಿದ್ದ. ಏನಾಯಿತು ಹಾಗಾದ್ರೆ ಘಟನೆ? ಆದದ್ದಿಷ್ಟೇ. ಏನು ಅಂತ ಹೇಳಿದ್ರೆ, ಶ್ರಾವಣ ಮಾಸದ 4ನೆಯ ದಿನ ಚಿನ್ನಮ್ಮನ ಮಗ, ಈ ಏನು ನದಿಗೆ ಬೈತಾ ಇದ್ದಂತಹ ಹೆಂಗಸಿತ್ತಲ್ವಾ, ಅದರ ಅವಳಿಗೆ ಒಬ್ಬನೇ ಮಗ, ಅವನ ಹೆಸರು ಗುಡ್ಡ ಅಂತ. ಈ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿಯುತ್ತಿದ್ದ ಶಾಂಭವಿ ಹೊಳೆಯ ದಡದಲ್ಲಿ ಕೂತು ದಣಿಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ಈ ಗುಡ್ಡ ಎಲ್ಲಿದ್ದ ಅಂತ ಹೇಳಿದ್ರೆ, ನದಿಯ ದಡದಲ್ಲಿ ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ದ. ಆ ನದಿ ಯಾವುದು ಈಗ ಬೈತಾ ಇದ್ದಂತ ಯಾವ ನದಿಗೆ? ಆ ನದಿಯ ಹೆಸರೇ ಶಾಂಭವಿ ನದಿ ಅಂತ. ಶಾಂಭವಿ ನದಿ ಎನ್ನುವಂಥದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಹರಿಯುವಂಥ ನದಿಯದು. ಕಾರ್ಕಳ ಈ ಪ್ರದೇಶದಿಂದ ಆರಂಭವಾಗಿ ಆನಂತರ ಮುಲ್ಕಿ ಆ ಪ್ರದೇಶದಲ್ಲಿ ಹೋಗಿ ಕೊನೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಸಿಹಿತ್ಲು ಸಮುದ್ರ ತೀರ ಅಲ್ಲಿ ಹೋಗಿ ಸಮುದ್ರಕ್ಕೆ ಸೇರ್ತದೆ. ಆರಂಭದಲ್ಲಿ ಸಣ್ಣ ಒಂದು ತೋಡಿನ ಹಾಗೆ ಇದ್ರು, ಹಳ್ಳದ ಹಾಗೆ ಇದ್ರು ಕೂಡ ನಂತರ ಚಲಿಸ್ತಾ ಚಲಿಸ್ತಾ ಅದು ಮುಂದಕ್ಕೆ ದೊಡ್ಡ ನದಿಯಾಗಿ ಪರಿವರ್ತನೆಯಾಗುತ್ತದೆ. ನಾವು ಮುಲ್ಕಿಯಲ್ಲಿ ಬಪ್ಪನಾಡು ಅನ್ನುವಂಥ ಪ್ರದೇಶವನ್ನ ನೋಡಿರ್ತೇವೆ. ಬಪ್ಪನಾಡು ದುರ್ಗ ಪರಮೇಶ್ವರಿ ಅಂತ ದೇವಸ್ಥಾನ ಒಂದಿದೆ. ಆ ದುರ್ಗ ಪರಮೇಶ್ವರಿ ದೇವಸ್ಥಾನ ಇರುವಂಥದ್ದೇ ಈ ನದಿಯ ತಟದಲ್ಲಿ, ಶಾಂಭವಿ ನದಿಯ ತಟದಲ್ಲಿ. ಅದು ಆ ಕಡೆಯಿಂದ ನಾವು ಕಟೀಲು ದುರ್ಗ ಪರಮೇಶ್ವರಿ ಕೇಳಿದ್ವಿ. ಕಟೀಲು ದುರ್ಗ ಪರಮೇಶ್ವರಿ ಅಲ್ಲಿ ಕೂಡ ನದಿ ಹರಿತದೆ. ಇವನ್ ಆ ದೇವಸ್ಥಾನ ಇರುವಂಥದ್ದೇ ನದಿಯ ಮಧ್ಯಭಾಗದಲ್ಲಿ. ಅದು ನಂದಿನಿ ನದಿ, ಅಲ್ಲಿರುವಂಥದ್ದು ನಂದಿನಿ. ಈ ಬಪ್ಪನಾಡು ಅಲ್ಲಿ ಕಾಣಸಿಗುವಂಥದ್ದು ಶಾಂಭವಿ. ಆ ಎರಡು ನದಿಗಳು ಹರ್ಕೊಂಡು ಹೋಗಿ ಕೊನೆಗೆ ಹೆಜಮಾಡಿ ಎನ್ನುವಂತಹ ಸ್ಥಳದಲ್ಲಿ ಸಂಗಮಿಸ್ತವೆ. ಆ ನಂತರ ಹಾಗೆ ಮುಂದುವರೆದುಕೊಂಡು ಸಸಿಹಿತ್ಲು ಎನ್ನುವಂತಹ ಪ್ರದೇಶದಲ್ಲಿ ಸಮುದ್ರಕ್ಕೆ ಸೇರಿಬಿಡುತ್ತದೆ. ಇದು ಶಾಂಭವಿ ನದಿ. ಅಂದ್ರೆ ಉಳಿದ ನದಿಗಳ ಹಾಗೆ ತುಂಬ ಬೃಹತ್ತಾಗಿ ತುಂಬ ದೂರಕ್ಕೆ ಹರಿಯುವ ನದಿ ಏನಲ್ಲ. ದೊಡ್ಡ ದೊಡ್ಡ ನದಿಗಳೆಲ್ಲ ಇರ್ತಾವಲ್ವ, ಗಂಗಾ, ಕಾವೇರಿ ಅಂತ ಈ ರೀತಿಯಾದಂಥ ನದಿ ಏನಲ್ಲ. ಆದರೆ ಈ ಪ್ರದೇಶಕ್ಕೆ ಪ್ರಮುಖ ನದಿ. ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಗಮನಿಸುವುದಿದ್ರೆ ಉಡುಪಿ ಜಿಲ್ಲೆಯ ಪ್ರಮುಖ ನದಿಗಳಲ್ಲಿ ಇದು ಒಂದು ಶಾಂಭವಿ ನದಿ ಎನ್ನುವಂಥದ್ದು. ಈ ಶಾಂಭವಿ ನದಿಯ ತಟದಲ್ಲಿ ಈ ಗುಡ್ಡ ಪಾತ್ರೆಗಳನ್ನು ತಿಕ್ಕುತ್ತಾ ಇದ್ದ. ಅದು ಯಾವಾಗ ಅಂತ ಹೇಳಿದ್ರೆ ಶ್ರಾವಣ ಮಾಸದ 4ನೆಯ ದಿನ, ಅಂದರೆ
ನಾವು ಹೀಗೆ ಲೆಕ್ಕ ಹಾಕ್ತಾ ಹೋದರೆ 5ನೆಯ ತಿಂಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ 5ನೆಯ ತಿಂಗಳು ಬರ್ತದೆ. ಈ 5ನೇ ತಿಂಗಳ 4ನೆಯ ದಿನ ಅವನು ಗುಡ್ಡ ಇಲ್ಲಿ ಪಾತ್ರೆಗಳನ್ನು ತಿಕ್ಕುತ್ತಾ ಇದ್ದ. ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲೆಂದರೆ ಎಂಥದು? ಆಷಾಢ, ಶ್ರಾವಣ, ಭಾದ್ರಪದ ಅಂದರೆ ಈ ಜೂನಿಂದ ಆರಂಭವಾಗಿ ಆಗಸ್ಟ್, ಸೆಪ್ಟೆಂಬರ್ ತನಕವೂ ಕೂಡ ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ. ಸಾಧಾರಣವಾಗಿ ಶ್ರಾವಣ ಮಾಸ ಅಂತ ಹೇಳಿದ್ರೆ ಈ ಜುಲೈ ತಿಂಗಳಲ್ಲಿ ಆರಂಭವಾಗುತ್ತದೆ. ಈ ಜುಲೈ 20ರ ಆ ತಾರೀಕಿನಲ್ಲಿ ಆರಂಭವಾಗ್ತದೆ. ಅಂದರೆ ಉತ್ತರ ಭಾರತ, ದಕ್ಷಿಣ ಭಾರತಕ್ಕೆ ಬೇರೆ ಬೇರೆ ವ್ಯತ್ಯಾಸಗಳಿವೆ ಕ್ಯಾಲೆಂಡರ್ಗಳನ್ನು ನೋಡುವಂಥ ಸಂದರ್ಭದಲ್ಲಿ. ಈ ಭಾಗಕ್ಕೆ ನೋಡುವಾಗ ಜುಲೈ 21ರ ತಾರೀಕಿನಿಂದ ಆರಂಭವಾಗಿ ಆಗಸ್ಟ್ 19ರ ತನಕ ಈ ಶ್ರಾವಣ ಮಾಸ ಇರ್ತದೆ. ಅಂದರೆ ಜುಲೈ 21ಕ್ಕಿಂತ ಮೊದಲು ಆಷಾಢ ಇರ್ತದೆ, ಅದರ ಮಧ್ಯೆ ಶ್ರಾವಣ ಆಯಿತು. ಆ ನಂತರ ಆಗಸ್ಟ್ 19ರ ನಂತರ ಈ ಭಾದ್ರಪದ ಮಾಸ ಆರಂಭವಾಗುತ್ತದೆ. ಒಟ್ಟಿನಲ್ಲಿ ನಾವು ಜೂನ್, ಜುಲೈ, ಆಗಸ್ಟ್ ತಿಂಗಳುಗಳನ್ನು ನಾವು ತಗೊಳ್ಬಹುದು. ಈ ಕಾಲದಲ್ಲಿ ವಿಪರೀತ ಮಳೆ, ಅದರಲ್ಲೂ ಆಷಾಢ ಮಾಸ ಅಂತ ಹೇಳಿದ್ರೆ ಕೇಳುವುದೇ ಬೇಡ. ಆಷಾಢ ಮಾಸದಲ್ಲಿ ಅದಕ್ಕೆ ಯಾವುದೇ ಹಬ್ಬ ಹರಿದಿನಗಳು ಇಲ್ಲ. ಜನರು ಮನೆಯಿಂದ ಹೊರಗೆ ಬರ್ತಾ ಇದ್ದಂಥದ್ದು ಹಿಂದಿನ ಕಾಲದಲ್ಲಿ ಕಡಿಮೆ. ಅಷ್ಟೊಂದು ಮಳೆ ಅಂದರೆ ಹಿರಿಯರು ಹೇಳ್ತಾ ಇದ್ದಂಥ ಮಾತೇ ಇತ್ತು. ಏನು ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ, ಅದರಲ್ಲಿ ತುಳುವರು ಹೇಳುವ ಹಾಗೆ ಆಟಿ ತಿಂಗಳಿನಲ್ಲಿ ಒಂದು ಸಲ ಮಳೆ ಆರಂಭವಾಯಿತು ಅಂತ ಹೇಳಿದ್ರೆ ಮತ್ತೆ ತಿಂಗಳು ಪೂರ್ತಿ ಸೂರ್ಯನನ್ನೇ ನೋಡ್ಲಿಕ್ಕೆ ಇಲ್ಲ ಅಂತ. ಆ ರೀತಿ ಸೂರ್ಯನ ಬೆಳಕೇ ಇಲ್ಲ, ಅಷ್ಟೊಂದು ದಟ್ಟವಾದಂಥ ಮೋಡಗಳ ಆವರಿಸಿ ಮಳೆ ಸುರಿತಾ ಇರ್ತದೆ. ಹಾಗಾದರೆ ನದಿ ಎಷ್ಟು ರಭಸವಾಗಿ ಹರಿಬೋದು ಆ ಕಾಲದಲ್ಲಿ ಯೋಚಿಸಿ. ಅದು ಹೇಗಿರ್ತದೆ ಅಂತ ಹೇಳಿದ್ರೆ ಎಂಥದ್ದು, ಕಾವಿಗೆ ಕೂತ ಹೆಂಟೆಯಂತೆ, ಮೊಟ್ಟೆಗಳಿಗೆ ಕಾವು ಕೊಡಲಿಕ್ಕೆ ಕೂತಂತಹ ಹೆಂಟೆ. ಹೆಂಟೆ ಅಂದರೆ ಹೆಣ್ಣು ಕೋಳಿ. ಮನೆಗಳಲ್ಲಿ ಕೋಳಿ ಸಾಕ್ತಾರಲ್ವ, ಅದರಲ್ಲಿ ಗಂಡು ಕೋಳಿ ಹುಂಜ ಅಂತ ಕರೀತಾರೆ, ಹೆಣ್ಣು ಕೋಳಿಯನ್ನು ಹೆಂಟೆ ಅಂತ ಕರೀತಾರೆ. ಆ ಹೆಣ್ಣು ಕೋಳಿ ಮೊಟ್ಟೆ ಇಟ್ಟು ಆ ಮೊಟ್ಟೆಗೆ ಕಾವನ್ನು ಕೊಡ್ತದೆ ಮರಿ ಮಾಡಲಿಕ್ಕೋಸ್ಕರ. ಕಾವು ಕೊಡು ಅಂದರೆ ಶಾಖ ಕೊಡುವಂಥದ್ದು. ಅದಕ್ಕೆ ಆ ಮೊಟ್ಟೆಗಳಿಗೆ ನಿರ್ದಿಷ್ಟವಾದ ಶಾಖ ಸಿಕ್ಕರೆ ಮಾತ್ರ ಅವುಗಳು ಮರಿಯಾಗಿ ಹೊರಗಡೆ ಬರ್ತವೆ, ಇಲ್ಲದ್ರೆ ಇಲ್ಲ, ಹಾಳಾಗಿ ಹೋಗ್ತವೆ. ಅದಕ್ಕೆ ಆ ಕಾವು ಕೊಡುವ ಕೆಲಸವನ್ನು ಅದು ಮಾಡುತ್ತದೆ. ಈ ಮೊಟ್ಟೆಯ ಮೇಲೆ ಕಾವು ಕೊಡಲಿಕ್ಕೆ ಕೂತಂತಹ ಹೆಂಟೆಯ ಹತ್ತಿರಕ್ಕೆ ಹೋಗಬೇಕು, ಅದು ಮನುಷ್ಯ ಆಗಲಿ ಅಥವಾ ಇನ್ಯಾವುದೋ ಜೀವಿ ಆಗಲಿ. ಆಗ ಏನು ಮಾಡ್ತಾನೋ ಅಂತದನ್ನ ಕೆಲವರಾದರೂ ಗಮನಿಸಿರ್ಬೋದು. ಅಂದರೆ ಈ ಕೋಳಿಗಳನ್ನು ಸಾಕುವವರ ಮನೆಯವರಿಗಾದರೂ ಗೊತ್ತಿರ್ತದೆ. ಹೇಗೆ ಅಂತ ಹೇಳಿದ್ರೆ ತನ್ನ ದೇಹವನ್ನು ಇಡೀಯಾಗಿ ಉಬ್ಬಿಸಿ ಆ ಗರಿಗಳನ್ನೆಲ್ಲ ಮೇಲಕ್ಕೆತ್ತಿ ಒಂದು ವಿಕಾರವಾಗಿ ಕೂಗನ್ನು ಹಾಕುತ್ತದೆ. ಅಂದರೆ ಹೆದರಿಸುವಂಥದ್ದು. ಆ ಮೊಟ್ಟೆಗಳ ರಕ್ಷಣೆಗೋಸ್ಕರ ಬಂಧವನ್ನ ಹೆದರಿಸುವಂಥದ್ದು. ಆ ರೋಷ ಹೇಗಿರ್ತದೆ ಅಂತ ಹೇಳಿದ್ರೆ ಅದರ ಹತ್ತಿರಕ್ಕೆ ಹೋದಂಥ ಎಂಥ ಜೀವಿಯಾದರೂ, ಕೆಲವೊಂದ್ಸಲ ಮನುಷ್ಯ ಕೂಡ ವಾಪಸ್ ದೂರಕ್ಕೆ ಬಂದು ಬಿಡ್ತಾನೆ. ಅದು ಹೀಗೆ ಬಿಟ್ಟುಕೊಂಡಿದ್ರೆ ಮರಿಗಳಿದ್ರಂತೂ ಕೇಳೋದೇ ಬೇಡ. ಎಷ್ಟೋ ಹೆಂಟೆಗಳು ಬಂದು ಹಾರಿ ಬಂದು ಕುಕ್ಕುತ್ತವೆ. ಅದು ಮನುಷ್ಯ ಆಗಲಿ, ತನ್ನನ್ನು ಸಾಕಿದವನೇ ಆಗಲಿ, ಇನ್ನೊಬ್ಬರೇ ಆಗಲಿ. ಅಷ್ಟು ಆ ಮರಿಗಳ ರಕ್ಷಣೆ ಮಾಡ್ತವೆ. ಆ ಸಂದರ್ಭದಲ್ಲಿ ಅಷ್ಟು ವ್ಯಗ್ರವಾಗಿರ್ತವೆ ಅವುಗಳು. ಈ ನದಿ ಕೂಡ ಹಾಗೆ. ಹೇಗೆ ಅಂತ ಹೇಳಿದ್ರೆ ವ್ಯಗ್ರ ಪ್ರಕ್ಷುಬ್ಧ, ಅದು ಒಡಲು ಯಾವತ್ತು ವ್ಯಗ್ರವಾಗಿರ್ತದೆ, ರಭಸವಾಗಿ ಹರಿತಾ ಇರ್ತದೆ ನದಿ. ಹತ್ತಿರ ಬಂದವನು ಕುಕ್ಕಿ ಮುಕ್ಕುವ ಸಿಡುಕು. ಆ ಕೋಳಿ ಏನ್ ಮಾಡ್ತಂದ್ರೆ ಹತ್ತಿರ ಬಂದ್ರೆ ಕುಕ್ಕಿ ತಿಂದೇ ಬಿಡುತ್ತಾನೆ ಅನ್ನುವಂಥ ರೀತಿಯಲ್ಲಿ ಸಿಟ್ಟನ್ನು ತೋರಿಸ್ತದೆ. ಅದೇ ರೀತಿ ನದಿ ಕೂಡ ಆ ಕಾಲದಲ್ಲಿ ಹತ್ತಿರ ಬಂದ್ರೆ ಅವರನ್ನು ಮುಳುಗಿಸಿಕೊಂಡು ಹೋಗುವಂತಹ ಸಿಟ್ಟಲ್ಲಿ ಅದು ಇರ್ತದೆ. ಹುಟ್ಟುವ ಘಟ್ಟದಲ್ಲಿ ಹೊಳೆಯ ದೇಹ, ಒಡಲು, ಮನಸ್ಸು ಪ್ರಫುಲ್ಲ, ಶಾಂತ, ನಿರ್ಮಲ. ಅದು ಘಟ್ಟದಲ್ಲಿ ಹುಟ್ಟಿಕೊಂಡು ಬರುವಂತಹ ಸಂದರ್ಭ ನಾವು ಈ ಪ್ರದೇಶದಲ್ಲಿ ನೋಡ್ಬೋದು, ಕಾರ್ಕಳ ಈ ಪ್ರದೇಶದಲ್ಲಿ ನೋಡ್ಬೋದು. ಶಾಂತವಾಗದೇನು ದೊಡ್ಡ ನದಿ ಏನಲ್ಲ, ಸಣ್ಣದಾಗಿ ಇರ್ತದೆ ಅಷ್ಟೇ. ಅದೇನು ಭಯಂಕರವಾದ ಪ್ರವಾಹ ಅದರಲ್ಲಿ ಬರುವುದಿಲ್ಲ, ಶಾಂತವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ. ಆದರೆ ಅದು ಬರುವ ದಾರಿಯನ್ನು ಸುಲಭದ್ದೇ. ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ಪ್ರಕೃತಿ ನಿಯಮ, ನದಿ ಎಲ್ಲೇ ಹುಟ್ಟಲಿ ಯಾವುದಾದ್ರೂ ಒಂದು ಸಮುದ್ರಕ್ಕೆ ಸೇರಲೇಬೇಕು. ಎಲ್ಲೋ ಘಟ್ಟ ಪ್ರದೇಶಗಳಲ್ಲಿ ಹುಟ್ಟುತ್ತವೆ ನದಿಗಳು. ನಮ್ಮ ಪಶ್ಚಿಮ ಘಟ್ಟಗಳಲ್ಲಂತೂ ಅಪಾರ ಸಂಖ್ಯೆಯಲ್ಲಿ ನದಿಗಳು ಹುಟ್ಟುತ್ತವೆ. ಅವುಗಳೆಲ್ಲವೂ ಅದರಲ್ಲಿ ಹೆಚ್ಚಿನ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರಿದ್ರೆ, ಕೆಲವೊಂದು ನದಿಗಳು ಮಾತ್ರ ಆ ಕಡೆಗೆ ಹೋಗಿ ಹಿಂದೂ ಮಹಾಸಾಗರ ಅಥವಾ ಬಂಗಾಳ ಕೊಲ್ಲಿಯನ್ನು ಸೇರಿಬಿಟ್ಟಿರ್ತವೆ. ಹೀಗಿರುವಂಥ ಪಶ್ಚಿಮ ಘಟ್ಟಗಳು ಹುಟ್ಟುವ ನದಿಗಳು ಇದು ಅರಬ್ಬಿ ಸಮುದ್ರವನ್ನು ಸೇರ್ತದೆ, ಶಾಂಭವಿ ನದಿ. ಆದರೆ ಆ ರೀತಿ ಸೇರುವುದಕ್ಕಿಂತ ಮೊದಲು
ದಾರಿಯಲ್ಲಿ ಬರುವಾಗ ಬೇರೆ ಬೇರೆ ಹಳ್ಳಗಳನ್ನು ತನ್ನ ಜೊತೆಗೆ ಸೇರಿಸಿಕೊಳ್ಳುತ್ತದೆ. ಆ ರೀತಿ ಹಳ್ಳಗಳನ್ನು ಸೇರಿಸ್ತಾ ದೊಡ್ಡದಾಗುತ್ತಾ ಹೋಗುತ್ತದೆ. ಯಾವುದೇ ಒಂದು ನದಿ ನೀವು ಗಮನಿಸಿರಬಹುದು, ಅದು ಹುಟ್ಟುವ ಜಾಗದಲ್ಲಿ ಬಹಳ ಚಿಕ್ಕದಾಗಿರ್ತದೆ, ಒಂದು ಚರಂಡಿಯ ರೀತಿಯಲ್ಲಿ ಸಣ್ಣದಾದಂಥ ರೀತಿಯಲ್ಲಿ ಇರ್ತದೆ. ಆ ನಂತರ ಅದು ದೊಡ್ಡದಾಗುತ್ತಾ ಹೋಗುತ್ತದೆ. ಹಾಗೆ ಸಣ್ಣ ಚರಂಡಿಗಳು ಅದಕ್ಕೆ ಸೇರ್ತವೆ, ಆ ನಂತರ ತೋಡುಗಳು ಹಳ್ಳಗಳು ಸೇರ್ತವೆ, ಕೊನೆಗೆ ಕೆಲವೊಂದ್ಸಲ ದೊಡ್ಡ ನದಿಗಳೇ ಸೇರ್ತವೆ ಅದಕ್ಕೆ. ಈಗ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಕುಮಾರಧಾರ, ನೇತ್ರಾವತಿ ನದಿಗಳು ದೊಡ್ಡದಾದ ನದಿಗಳು. ಆದರೆ ಅಷ್ಟು ದೊಡ್ಡದಾದ ನದಿಗಳು ಆಗಿದ್ರು ಕೂಡ ಒಂದು ಹಂತದಲ್ಲಿ ಅದು ಉಪ್ಪಿನಂಗಡಿ ಅನ್ನುವಂಥ ಪ್ರದೇಶದಲ್ಲಿ ಆ ನೇತ್ರಾವತಿ ನದಿಯನ್ನ ಕುಮಾರಧಾರ ನದಿ ಬಂದು ಸಂಗಮಿಸ್ತದೆ. ಅಲ್ಲಿಂದ ಆ ನೇತ್ರಾವತಿ ನದಿ ಇನ್ನೂ ದೊಡ್ಡದಾಗುತ್ತೆ. ಯಾಕೆ ನೋಡಿ, ಅಲ್ಲಿ 2 ನದಿಗಳು ಬಂದಾದ್ಮೇಲೆ ಅದು ಒಂದೇ ನದಿ ಆಗುವಂಥದ್ದು, ಅದೆಷ್ಟು ದೊಡ್ಡದಾಗಬೇಕಾಗಿದ್ರೆ. ಅದೇ ರೀತಿ ಈ ನದಿ ಕೂಡ ಹಲವಾರು ಹಳ್ಳ ಕೊಳ್ಳಗಳನ್ನೆಲ್ಲ ಸೇರಿಸಿಕೊಂಡು ಅದು ಮೈದುಂಬಿಕೊಳ್ಳುತ್ತಾ ಮುಂದುವರಿಯುತ್ತದೆ. ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಹೊಳೆ ಇರಬೇಕಾದ್ರೆ ಚಿನ್ನಮ್ಮನ ಮಗ 8 ವರ್ಷದ ಗುಡ್ಡ. ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿ, ಭಯಂಕರವಾದಂತಹ ಪ್ರವಾಹದಿಂದ ಕೂಡಿದಂತಹ ಪರಿಸ್ಥಿತಿ ಅಲ್ಲಿ ಇರಬೇಕಾದ್ರೆ ಚಿನ್ನಮ್ಮನ ಮಗ, ಅವನಿಗೆ ಕೇವಲ 8 ವರ್ಷ ವಯಸ್ಸು, ಅಂದ್ರೆ ಚಿಕ್ಕ ಹುಡುಗವನು. ದಣಿಗಳ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವಾಡ್ತಾ ಇದ್ದ. ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವನು ಪಾತ್ರೆ ತೊಳಿಲಿಕ್ಕೆ ಬಂದದ್ದು, ಮಕ್ಕಳ ವರ್ತನೆಯೇ ಅದು, ಮುಗ್ಧ ವರ್ತನೆ. ಎಲ್ಲೇ ಯಾವುದೇ ವಸ್ತು ಸಿಕ್ಕರೂ ಆಟವಾಡ್ತಾರೆ. ಒಂದು ಚಿಕ್ಕ ಮಕ್ಕಳಾದ್ರೆ, ಪುಟ್ಟ ಮಕ್ಕಳಾದ್ರೆ ನೋಡಿ, ಒಂದು ಕೋಲು ಸಿಕ್ಕರೂ ಸಾಕು, ಅದರಲ್ಲಿ ಏನೋ ಮಾಡ್ತಾ ಆಟವಾಡ್ತಾ ಇರ್ತಾರೆ. ಒಂದು ಪೇಪರ್ ತುಂಡು ಸಿಕ್ಕರೂ ಸಾಕು, ಆಟವಾಡ್ತಾ ಇರ್ತಾರೆ. ಸ್ವಲ್ಪ ದೊಡ್ಡವರಾದ್ಮೇಲೆ ಆ ರೀತಿ ಇರ್ತದೆ. ಹಾಗೆ ಪಾತ್ರೆ ತೊಳಿಲಿಕ್ಕೆ ಹೋದಂತ ಈ ಹುಡುಗ 8 ವರ್ಷದ ಗುಡ್ಡ, ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಪಾತ್ರೆಗಳಲ್ಲಿ ಮರಿ ಮೀನುಗಳನ್ನು, ಅಂದ್ರೆ ಈ ನದಿಯ ತಟಕ್ಕೆ ಆಗಷ್ಟೇ ಹುಟ್ಟಿದ ಮೀನಿನ ಮರಿಗಳು ಬರ್ತವೆ, ಚಿಕ್ಕದಾಗಿರ್ತವೆ. ಅವುಗಳು ನೋಡ್ಲಿಕ್ಕೆ ಏನು ಕಾಣಿಸೋದಿಲ್ಲ, ಅದರಲ್ಲಿ ಒಂದು ಕಪ್ಪಗಿರುವಂತಹ ಚುಕ್ಕಿಯ ಹಾಗೆ ಕಣ್ಣು ಮಾತ್ರ ಕಾಣಿಸ್ತದೆ ಅಷ್ಟೇ. ಆ ರೀತಿ ಇರ್ತದೆ, ಪಾರದರ್ಶಕವಾದಂತಹ ದೇಹ. ಆ ರೀತಿಯ ಮರಿ ಮೀನುಗಳನ್ನ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಂದ್ರೆ ಒಂದು ರೀತಿಯ ಆಟ ಅದು. ಆ ಮೀನುಗಳನ್ನು ತಗೊಂಡೋಗಿ ಪದಾರ್ಥ ಮಾಡಿ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಚಿಕ್ಕದಾಗಿರ್ತವೆ. ಅಂತಹ ಮೀನುಗಳನ್ನು ಹಿಡಿಯುವುದೊಂದು ಆಟ. ಅದನ್ನು ಹಿಡಿಯುವಂಥದ್ದು, ಮತ್ತೆ ನೀರಿಗೆ ಬಿಡುವಂಥದ್ದು. ಕೆಲವು ಮಕ್ಕಳಂತೂ ಅದನ್ನು ಹಿಡ್ಕೊಂಡು ಬಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಇಡುವಂಥದ್ದು, ಅಥವಾ ಬಾಟಲ್ನ ಒಳಗಡೆ ನೀರು ತುಂಬಿಸಿ ಅದರಲ್ಲಿ ಹಾಕಿಡುವಂಥದ್ದು ಇತ್ಯಾದಿಗಳೆಲ್ಲ ಮಾಡ್ತಾ ಇರ್ತಾರೆ. ಅದೇ ರೀತಿ ಇವನು ಆಟವಾಡುತ್ತಾ ಇದ್ದ, ತನ್ನದೇ ಲೋಕದಲ್ಲಿ ವಿಹರಿಸ್ತಾ ಪಾತ್ರ ಉಜ್ತಿದ್ದ. ಈ ರೀತಿ ಆಟವಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸ್ತಾ ಪಾತ್ರೆ ಉಜ್ಜುತ್ತಾ ಇದ್ದ. ನಿಜಕ್ಕೂ ಧಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ, ಗುಡ್ಡ ಪಾತ್ರೆ ಉಜ್ಜುತ್ತಿದ್ದುದು ಹೊಳೆಯ ಸೆರಗಲ್ಲಿ ಅಲ್ಲವೇ ಅಲ್ಲ. ಆತ ಉಜ್ಜುತ್ತಿದ್ದುದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ದಣಿಗಳು ಯಾವತ್ತೂ ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ. ಹೊಳೆಗೂ ಬಾಯೇನಾದರೂ ಬರುತ್ತಿದ್ದರೆ ಎಲ್ಲವೋ ಹುಲು ಮಾನವ ವೆಂಕಪ್ಪಯ್ಯ ಸುತ್ತಲ 4 ಊರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎಂದು ಮರು ಉತ್ತರ ಕೊಡುತ್ತಿತ್ತೇನೋ. ಬಾಯಿ ಇಲ್ಲದಿದ್ದರೇನಂತೆ. ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯೇನು ಹಿಂದೆ ಬಿದ್ದಿಲ್ಲ. ಹೊಳೆಯ ಈ ಉಪಟಳ ತಾಳಲಾರದೆ ದಣಿಯವರು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ಅತ್ಲಗೆ ದೂಡುವಂತೆ ಪಾದಕಲ್ಲು ಮುರಕಲ್ಲಿನ ಗಟ್ಟಿ ಅಡಿಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದಿದೆ. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದರೆ ಮುಂದಿನ ವರ್ಷ 5 ಅಡಿ ಎತ್ತರಿಕೆ. ಆದರೆ ಆ ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶ್ಶಕ್ತ ಸ್ಥಿತಿಯಲ್ಲಿ ದಣಿಗಳ ಆ ಕೃತ್ಯವನ್ನು ಕಂಡು ಕಾಣದಂತಿದ್ದು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳದಿನ ಮೇಲೆ ಬಿತ್ತಿದೆಯಲ್ಲವ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲೇ ನಗುತ್ತಾ ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ಲವೇ? ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು, ದಣಿಗಳು ಕಟ್ಟಿದ ದರೆ ಬುಡದಿಂದಲೇ ಲಯ. ಹೊಳೆ ತಟ್ಟನೆ ದಣಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡೀ ಕಡಲು ಮಾಡಿ ಸೇಡು ತೀರಿಸಿಕೊಳ್ಳುತ್ತದೆ. ಈ ಭಾಗದಲ್ಲಿ ಆ ಗುಡ್ಡನ ಕಥೆಯನ್ನು ಅಲ್ಲಿಗೆ ನಿಲ್ಲಿಸಿ ಇನ್ನೊಂದು ಅವರು ಪೀಠಿಕೆಯನ್ನು ಕೊಡ್ತಾರೆ. ಈ ಕಥೆಯ ಒಬ್ಬ ಖಳನಾಯಕ ಅಂತೂ ಹೇಳ್ಬೋದು ನಾವು.
ದಣಿ, ಭೂಮಾಲೀಕ. ಅವನ ಹೆಸರು ವೆಂಕಪ್ಪಯ್ಯ ಅಂತ. ಈ ವೆಂಕಪ್ಪಯ್ಯನ ತೋಟದಲ್ಲಿ ಈ ಚಿನ್ನಮ್ಮ ಮತ್ತು ಅವನ ಸಂಸಾರ ಕೆಲಸ ಮಾಡ್ತಾ ಇರುವಂಥದ್ದು. ಈ ಮಧ್ಯೆ ಆ ದಣಿಗಳಿಗೂ ಮತ್ತು ನದಿಗೂ ಏನೋ ಒಂದು ರೀತಿಯ ಸಮರ. ಅದು ನೇರ ಸಮರ ಅಲ್ಲದ್ರೆ ಪರೋಕ್ಷವಾದ ರೀತಿಯಲ್ಲಿ ಸಮರದಂತೆ ನಡೀತಾ ಇತ್ತು. ಅದೇನು ಅಂತ ಇಲ್ಲಿ ವಿವರಣೆ ಕೊಡ್ತಾರೆ. ಈ ದಣಿಗಳ ಹೆಸರು ವೆಂಕಪ್ಪಯ್ಯ. ಅವರು ಅವರ ಮಾತಿನಂತೆ ಹೇಳುವುದಿದ್ರೆ ಗುಡ್ಡ ಪಾತ್ರೆ ಬುಜ್ಜುತ್ತಿದ್ದು ಹೊಳೆಯ ಸೆರಗಲ್ಲಿ ಅಲ್ಲವೇ ಅಲ್ಲ. ಅವರ ಮಾತಿನ ಪ್ರಕಾರ ಹೇಳುವುದಿದ್ರೆ, ಈಗ ಕತೆಗಾರ್ತಿ ಮೊದಲು ಹೇಳಿದಾರಲ್ವ ಸೆರಗಿನಲ್ಲಿ ಉಜ್ಜುತ್ತಾ ಇದ್ದ ಅಂತ, ಆದರೆ ದಣಿಗಳು ವೆಂಕಪ್ಪಯ್ಯನವರ ಪ್ರಕಾರ ಗುಡ್ಡ ಪಾತ್ರೆ ತೊಳಿತ ನದಿಯ ಸೆರಗಿನಲ್ಲಿ ಅಂದ್ರೆ ನದಿಯ ತಟದಲ್ಲಿ ಅಲ್ಲ. ಅವನು ಪಾತ್ರೆ ಉಜ್ಜುತ್ತಿದ್ದುದು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಅವರ ತೆಂಗಿನ ತೋಟದ ಅಂಚಿನಲ್ಲಿ ತುದಿಯಲ್ಲಿ ಅವ ಪಾತ್ರೆಯನ್ನ ತೊಳಿತಾ ಇದ್ದಂಥದ್ದು. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ಯಾಕೆ ಈ ರೀತಿ ಹೇಳುತ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ನದಿಯ ತಟದಲ್ಲಿ ಅಲ್ಲ, ತೆಂಗಿನ ತೋಟದ ಬದಿಯಲ್ಲಿ ಅಂತ. ಯಾಕಂತ ಹೇಳಿದ್ರೆ ಮಳೆಗಾಲ ಅಲ್ವಾ, ನದಿ ತನ್ನ ಗಡಿ ಏನಿರ್ತದೆ ಅದನ್ನು ಮೀರಿ ಇವರ ತೋಟದ ತನಕ ಬಂದಿರ್ತದೆ. ಈಗ ಆ ನದಿಯ ತಟ ಯಾವುದಾಗಿರ್ತದೆ ಅಂತ ಹೇಳಿದ್ರೆ ಇವರ ತೋಟದ ಅಂಚೆ ಆಗಿರ್ತದೆ. ಆದ್ದರಿಂದ ವೆಂಕಪ್ಪಯ್ಯನವರ ತೋಟದ ಅಂಚು ಅಂತ ಹೇಳಿದ್ರೆ ಅದು ನದಿಯ ಅಂಚು ಕೂಡ ಆಗಿರ್ತದೆ. ಅದಕ್ಕೆ ಅವರು ಹೇಳಿದ್ದು, ಮಳೆಗಾಲದಲ್ಲಿ ಅದು ಆಡಿದ್ದೇ ಆಟ, ಹೂಡಿದ್ದೇ ಊಟ. ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಅಂದ್ರೆ ವೆಂಕಪ್ಪಯ್ಯನವರು ಬೈಯುವಂಥದ್ದು ನದಿಗೆ ಈ ಬಿಕನಾಸಿ ಹೊಳೆ. ಅದೊಂದು ರೀತಿಯ ಈ ಕರಾವಳಿ ಕರ್ನಾಟಕದ ಬೈಗಳದು. ಎಷ್ಟಗಲ ಸೆರಗು ಹಾಸಿದ್ರು ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಅಂದ್ರೆ ತನ್ನ ವಿಸ್ತಾರವನ್ನು ಎಷ್ಟು ವಿಸ್ತರಿಸಿದ್ರು ಅದಕ್ಕೆ ಸಾಕಾಗೋದಿಲ್ಲ. ಮತ್ತು ಹಾಸಬೇಕು ಎನ್ನುವಂತಹ ಹಠ ಅದಕ್ಕೆ. ಎಂದು ದಣಿಗಳು ಯಾವತ್ತು ಹೊಳೆಯನ್ನು ಮೂದಲಿಸುವುದು ಇದ್ದೇ ಇದೆ. ಆ ಹೊಳೆಗೆ ಬೈಯುವಂಥದ್ದು, ಗೊಣಗುವಂಥದ್ದರ ಬಗ್ಗೆ ಇರುವಂಥದ್ದೇ. ಹೊಳೆಗೂ ಬಾಯಿ ಏನಾದ್ರೂ ಬರುತ್ತಿದ್ರೆ, ಒಂದು ವೇಳೆ ಈಗ ವೆಂಕಪ್ಪಯ್ಯನವರಿಗೆ ಬಾಯಿ ಬರ್ತದೆ, ಅವರು ಆ ರೀತಿ ಬೈತಾರೆ ಅದಕ್ಕೆ. ಆ ಹೊಳೆಗೂ ಒಂದು ವೇಳೆ ಏನಾದ್ರೂ ಬಾಯಿ ಬರ್ತಾ ಇದ್ರೆ ಅದು ಕೂಡ ವೆಂಕಪ್ಪಯ್ಯನವರಿಗೆ ಬೈತಾ ಇತ್ತು. ಹೇಗೆ ಬೈತಾ ಇತ್ತು, ಏನು ಹೇಳ್ತಾ ಇತ್ತು? ಎಲ್ಲವೋ ಹುಲು ಮಾನವ ವೆಂಕಪ್ಪಯ್ಯ, ಅಂದ್ರೆ ನನ್ನ ಎದುರು ನೀನು ಒಂದು ಹುಲ್ಲು ಕಡ್ಡಿ. ನದಿ ಎನ್ನುವಂಥದ್ದು ಪ್ರಕೃತಿ ಅಲ್ವೋ. ಅದಕ್ಕೆ ನೋಡಿ, ನದಿಯನ್ನ ಮನುಷ್ಯ ಏನೇ ಪ್ರಯತ್ನ ಮಾಡಿದ್ರು ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ, ಅದು ಪ್ರಕೃತಿಯ ಶಕ್ತಿ. ಅದರ ಮುಂದೆ ಮನುಷ್ಯ ಯಕಶ್ಚಿತ್, ಒಂದು ಹುಳು ಇದ್ದ ಹಾಗೆ. ಅದಕ್ಕೆ ಯಾವುದು ಹೇಳೋದು, ಹುಲು ಮಾನವ ವೆಂಕಪ್ಪಯ್ಯ. ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು. ಸುತ್ತಲ ನಾಕೂರು ಅಂದ್ರೆ 4 ಊರು. ಈ ಸುತ್ತಲ 4 ಊರಿನಲ್ಲಿರುವಂತಹ ಯಾವನೇ ಶಾನುಭೋಗ ಅಂದ್ರೆ ಕರಣಿಕ ಅಂತೆಲ್ಲ ಕರೀತಾ ಇದ್ರಲ್ಲ, ಈಗಿನ ಕಾಲದಲ್ಲಿ ನಾವು VA ಅಂತ ಕರಿತೇವೆ ನೋಡಿ, ವಿಲೇಜ್ ಅಕೌಂಟೆಂಟ್ ಅಂತ, ಗ್ರಾಮ ಲೆಕ್ಕಿಗ. ಅದೇ ರೀತಿಯಲ್ಲಿ ಇದ್ದಂತ ಒಂದು ಹುದ್ದೆ ಅದು ಶಾನುಭೋಗ ಅಂತ. ಅಂದ್ರೆ ಭೂಮಿಯ ಅಳತೆಯನ್ನು ಮಾಡುವಂಥದ್ದು, ಪ್ರತಿಯೊಂದು ಊರಿನ ಭೂಮಿಯ ಲೆಕ್ಕಾಚಾರಗಳನ್ನು. ಇವತ್ತು ನಾವು ನಮ್ಮ ಪ್ರತಿಯೊಂದು ಊರಿನ ಭೂಮಿಯ ಲೆಕ್ಕಾಚಾರಗಳು ಆ ಗ್ರಾಮ ಲೆಕ್ಕಿಗರ ಹತ್ರ ಇರುತ್ತದೆ. ಅವಶ್ಯಕತೆ ಇದ್ದಾಗ ಅವರ ಹತ್ರವೇ ಹೋಗಬೇಕಾಗುತ್ತದೆ. ಆ ಗ್ರಾಮ ಲೆಕ್ಕಿಗರಿಗೆ ಸಹಾಯವಾಗಿ ಒಬ್ಬರೇ ಇರ್ತಾರೆ. ಅದು ಹಿಂದಿನ ಕಾಲದಲ್ಲಿಯೂ ಇತ್ತು. ಅದಕ್ಕೆ ಉಗ್ರಾಣಿ ಅಂತ ಕರೆಯುವಂಥದ್ದು. ಅದೊಂದು ರೀತಿಯಲ್ಲಿ ವಂಶ ಪಾರಂಪರ್ಯವಾಗಿ ಬಂದ ಹುದ್ದೆ ಅದು. ಶಾನುಭೋಗರ ಹುದ್ದೆ ಕೂಡ ವಂಶ ಪಾರಂಪರ್ಯವಾಗಿ ಬಂದಿರುವಂಥದ್ದು. ಕೊನೆಗೆ ಒಂದು ಜಾತಿ ಸೂಚಕವಾಗಿ ಕೂಡ ಬಂತು ಶಾನುಭೋಗ ಎನ್ನುವಂಥದ್ದು. KS ನರಸಿಂಹಸ್ವಾಮಿ ಅವರೊಂದು ಹಾಡೇ ಇದೆ, ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ ರತ್ನದಂತಹ ಮಗಳು ಅಂತ ಹೇಳ್ಕೊಂಡ್ಬಿಟ್ಟು. ಅಂದ್ರೆ ಅದೊಂದು ಜಾತಿ ಸೂಚಕವಾಗಿ ಕೂಡ ಬಂತು ಕೊನೆಗೆ. ಅದು ಕರಣಿಕ ಹುದ್ದೆ, ಈಗಿನ ಗ್ರಾಮ ಲೆಕ್ಕಿಗ ಹುದ್ದೆ. ಹಾಗೆ ಅವರಿಗೂ ಇರುವಂತಹ ಸಹಾಯಕ, ಅವರನ್ನು ಆಗಿನ ಕಾಲದಲ್ಲೂ ಉಗ್ರಾಣಿ ಅಂತ ಕರೀತಾ ಇದ್ರು, ಈಗಿನ ಕಾಲದಲ್ಲೂ ಕೂಡ ಹಳ್ಳಿಗಳಲ್ಲಿ ಉಗ್ರಾಣಿ ಅಂತಲೇ ಕರೆಯುವಂಥದ್ದು. ಆ ಉಗ್ರಾಣಿ ಅವರಿಬ್ಬರನ್ನ ಕರೆಸಿ ಸರಪಳಿ ಎಳೆಸು. ಸರಪಳಿ ಅಂದ್ರೆ ಸಂಕೋಲೆ, ಭೂಮಿಯನ್ನು ಅಳತೆ ಮಾಡುವಂಥದ್ದು ಸಂಕೋಲೆಯಿಂದ. ಆ ಸಂಕೋಲೆಯನ್ನ ಎಳೆಸು, ಅವೆಲ್ಲವೂ ನನ್ನದಲ್ಲದ್ರೆ ಕೇಳು, ಮತ್ತೆ ಒಂದ್ಸಲ ಅಳತೆ ಮಾಡಿಸು. ನೀನು ಯಾವುದು ನಿನ್ನ ಭೂಮಿ ಅಂತ ಹೇಳ್ತಾ ಇದೆಯಲ್ವಾ, ಅದ್ಯಾವುದು ನನ್ನದಲ್ಲದಿದ್ರೆ ಮತ್ತೆ ಹೇಳು ನೋಡುವ ಎಂದು ಮರು ಉತ್ತರ ಕೊಡುತ್ತಿತ್ತೇನೋ ಎಂದು ಮರು ಉತ್ತರ ಕೊಡ್ತಾ. ಆದ್ರೆ ಬಾಯಿ ಇಲ್ಲದಿದ್ರೇನು, ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿ ಪರಿಹಾರ ಎಲ್ಲ ತೋರಿಸ್ತಾ ಇತ್ತು, ಬಲ ಎಷ್ಟು ಅಂತ ತೋರಿಸ್ತಾ ಇತ್ತು. ಮಳೆಗಾಲ ಬಂದ್ರೆ ಸಾಕು, ಬಾಯಿ ಬಾರದಿದ್ರೇನು, ಕೇವಲ ಕ್ರಿಯೆಯಲ್ಲಿ ಅದನ್ನ ತೋರಿಸ್ತಾ ಇತ್ತು. ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸಿದ್ರೆ ಹೊಳೆಯನ್ನು ಹಿಂದೆ ಬಿದ್ದಿಲ್ಲ. ಈ ರೀತಿ ತನ್ನ ಶಕ್ತಿಯನ್ನು, ಅಂದ್ರೆ ತನ್ನ
ವಿಸ್ತಾರವನ್ನು ವಿಸ್ತರಿಸಿಕೊಂಡು ಇವರ ತೋಟವನ್ನೆಲ್ಲ ಆಕ್ರಮಿಸಿಕೊಂಡು ಹರಿತಾ ಇತ್ತಲ್ವಾ, ಇದರಿಂದ ವೆಂಕಪ್ಪಯ್ಯನವರಿಗೆ ಕಿರಿಕಿರಿ. ಅದಕ್ಕೆ ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಉಪಟಳ ತಾಳಲಾದ ದಣಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತರದಲ್ಲಿ ನದಿ ಸೆರಗನ್ನು ಒಂದಷ್ಟು ಹತ್ತಲಾಗೆ ದೂಡುವಂತೆ ಪಾದೆಕಲ್ಲು ಮುರಕಲ್ಲಿನ ಗಟ್ಟಿ ಅಡಿ ಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರ ಎಬ್ಬಿಸಿ ಎತ್ತರಿಸುವುದಿದೆ. ಅದಕ್ಕೋಸ್ಕರ ವೆಂಕಪ್ಪಯ್ಯ ಏನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಿ ಹರಿತದೆ. ಅದಕ್ಕೋಸ್ಕರ ಬೇಸಿಗೆ ಕಾಲ ಬಂದ್ರೆ ಆ ನದಿ ಒಂದು ರೀತಿಯಲ್ಲಿ ನಿತ್ರಾಣವಾಗಿ ಬಿದ್ದುಕೊಂಡಿರ್ತದೆ. ಅಂದ್ರೆ ಸ್ವಲ್ಪ ನೀರು ಹರಿಯುತ್ತದೆ. ಕೆಲವು ಪ್ರದೇಶಗಳನ್ನು ನೀರೇ ಇಲ್ಲದೆ ಒಣಗಿ ಹೋಗುತ್ತದೆ. ಕಾರ್ಕಳ ಪ್ರದೇಶದಲ್ಲಿ ಆ ನದಿಯನ್ನು ನೋಡಿದ್ರೆ ಅದು ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗುತ್ತದೆ. ಆ ಕಡೆಗೆ ನೀರು ಇರ್ತದೆ, ಮುಲ್ಕಿ ಪರಿಸರದಲ್ಲಿ ಹೋದಾಗ ನೀರು ಇರ್ತದೆ, ಇಲ್ಲಿ ಇರಲ್ಲ. ಹಾಗೆ ಈ ಪರಿಸರ ಬಹುಶಃ ಅವರ ಊರಿನ ಪರಿಸರ ಇರ್ಬೋದು, ಲೇಖಕಿಯವರದು. ಹೀಗೆ ಅಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಇವರ ತೋಟ ಮತ್ತು ನದಿ ಅದನ್ನ ಸ್ವಲ್ಪ ಮುಂದಕ್ಕೆ ದೂಡ್ತಾ ಹೋಗ್ತಾ ಇದ್ರು. ಇದು ಮನುಷ್ಯನದೊಂದು ಬುದ್ಧಿ. ಇವತ್ತು ಎಷ್ಟೋ ಜಾಗವನ್ನು ಆಕ್ರಮಿಸಿಕೊಂಡಿದ್ದಾನೆ. ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ನದಿಯನ್ನೇ ಕಾಣೆ ಆಗುವ ಹಾಗೆ ಮಾಡಿಬಿಟ್ಟಿದ್ದಾನೆ, ನಾಪತ್ತೆ ಮಾಡಿಬಿಟ್ಟಿದ್ದಾನೆ. ನದಿಗಳು ಇಲ್ಲ, ಅದನ್ನೆಲ್ಲ ಆಕ್ರಮಿಸಿಕೊಂಡು ಬಿಟ್ಟಿದ್ದಾನೆ. ಈ ರೀತಿ ಇರಬೇಕಾದ್ರೆ ಇಲ್ಲೆಲ್ಲ ಹಳ್ಳಿಗಳಲ್ಲೂ ಇದು ಸಹಜ ಮನುಷ್ಯ ಪ್ರವೃತ್ತಿ. ನದಿಯನ್ನ ಆಚೆ ದೂಡ್ತಾ ತೋಟವನ್ನ ಮುಂದಕ್ಕೆ 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 ತಗೊಂಡು ಹೋಗುವಂಥದ್ದು. ಕೊನೆಗೆ ನದಿಯೇ ಇಲ್ಲದಂತ ಹಾಗೆ ಮಾಡಿಬಿಡುವಂತ. ಇವರು ಹಾಗೆ ನದಿಯನ್ನು ಬೇಸಿಗೆ ಕಾಲದಲ್ಲಿ ನದಿಯನ್ನು ಆಚೆ ಒತ್ತುತ್ತಾ ಇದ್ರು. ಮಣ್ಣನ್ನು ತುಂಬಿಸಿಬಿಟ್ಟು ಅಲ್ಲಿ ಧರೆಯನ್ನ ಎಬ್ಬಿಸ್ತಾ, ರಕ್ಷಣಾ ಗೋಡೆಯನ್ನ ಎಬ್ಬಿಸ್ತಾ ಇದ್ರು. ಹೀಗೆ ತನ್ನ ತೋಟಕ್ಕೆ ಅವರೊಂದು ರಕ್ಷಣೆಯನ್ನ ಮಾಡಿಕೊಳ್ಳುತ್ತಾ, ಧರೆ ಎಬ್ಬಿಸಿ ಎತ್ತರಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದರೆ ಮುಂದಿನ ವರ್ಷ 5 ಅಡಿ ಎತ್ತರಿಕೆ. ಈ ವರ್ಷ 4 ಅಡಿ ಎತ್ತರ ಮಾಡಿದ್ರೆ ಮುಂದಿನ ವರ್ಷ 5 ಅಡಿ. ಆ ರೀತಿ ಹೆಚ್ಚು ಹೆಚ್ಚು ಬಲಿಷ್ಠವಾಗಿ ಹೇಗಾದರೂ ಆ ನದಿ ತನ್ನ ತೋಟಕ್ಕೆ ಬರುವುದನ್ನು ತಡೆಗಟ್ಟಬೇಕು ಮಳೆಗಾಲದಲ್ಲಿ ಅಂತ ಆ ರೀತಿ ವ್ಯವಸ್ಥೆ ಮಾಡಿಕೊಳ್ಳುತ್ತಾ ಹೋಗುತ್ತಾ ಇದ್ರು. ಆದರೆ ಆ ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶ್ಶಕ್ತ ಸ್ಥಿತಿಯಲ್ಲಿ ದನಿಗಳ ಈ ಕೃತ್ಯವನ್ನು ಕಂಡು ಕಾಣದಂತಿದ್ದು, ಗದ್ದೆಯಲ್ಲಿ ಬಿತ್ತುವುದನ್ನು ಮರಳದಿನ ಮೇಲೆ ಬಿತ್ತಿದೆಯಲ್ಲವ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲಿ ನಗುತ್ತಾ ಆ ದರಿಯನ್ನು ಕೆಡವಲು ಹೊಂಚಾಗ್ತಾ ಇತ್ತು. ಆದರೆ ಬೇಸಿಗೆ ಕಾಲದಲ್ಲಿ ಸೊರಗಿ ಹೋದಂತಹ ನದಿ ಇವರು ಮಾಡುವ ಕೆಲಸವನ್ನ ಸುಮ್ಮನೆ ಬಿದ್ದುಕೊಂಡು ನೋಡ್ತಾ ಇತ್ತು. ಮನಸ್ಸಿನಲ್ಲಿ ಅಂದುಕೊಳ್ತಾ ಇತ್ತು, ಏನು ಗದ್ದೆಯಲ್ಲಿ ಬಿತ್ತಬೇಕಾದನ್ನು ಮರಳದಿನ್ನೆಯ ಮೇಲೆ ಬಿತ್ತಿದೆಯಲ್ಲ ಮಾರಾಯ. ಅದೊಂದು ರೀತಿಯ ಗಾದೆ ಮಾತಿನ ಹಾಗೆ. ಗದ್ದೆಯಲ್ಲಿ ಭತ್ತವನ್ನು ಎಲ್ಲಿ ಬಿತ್ತನೆ ಮಾಡಬೇಕು, ಗದ್ದೆಯಲ್ಲಿ ಬಿತ್ತನೆ ಮಾಡಬೇಕು. ಅದು ಹೋಗಿ ನದಿಯ ತಟದಲ್ಲೋ ಸಮುದ್ರ ತಟದಲ್ಲೋ ಆ ಮರಳ ದಿನ್ನೆಯ ಮೇಲೆ ಬಿತ್ತನೆ ಮಾಡಿದ್ರೆ ನೀರು ಅದನ್ನು ಕೊಚ್ಚಿಕೊಂಡು ಹೋಗ್ಬಿಡ್ತದೆ. ಅಂದ್ರೆ ವ್ಯರ್ಥ ಕೆಲಸ ಅಂತ. ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಅಥವಾ ಹರಿಯೋ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾದಂಥದ್ದು ವ್ಯರ್ಥ ಕೆಲಸ ಮಾಡ್ತಾ ಇದೆಯಲ್ವ ಅಂತ ಅವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲೇ ನಗುತ್ತಾ, ಒಂದ್ಸಲ ಮಳೆಗಾಲ ಬರಲಿ, ನೀನೆಷ್ಟೇ ಗಟ್ಟಿಯಾಗಿ ಕಟ್ಟು, ನನ್ಗೊತ್ತು ನೀನು ಕಟ್ಟಿದ ದರೆಯನ್ನು ಹೇಗೆ ಬೀಳಿಸ್ಬೇಕು ಅಂತ ಆ ಮಳೆಗಾಲಕ್ಕೋಸ್ಕರ ಅದು ಹೊಂಚು ಹಾಕುತ್ತಾ ಕುಳಿತುಕೊಳ್ತಾ ಇತ್ತು. ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ಲವೇ, ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆನ್ನುವ ಸತ್ಯ. ಈ ರೀತಿ ಯೋಚನೆ ಮಾಡುವಂತ ನದಿ ಅದಕ್ಕೆ ಗೊತ್ತಿದೆ. ಯಾಕಂದ್ರೆ ಅನಾದಿ ಕಾಲದಿಂದ ಅದು ಅಲ್ಲೇ ಇದೆಯಲ್ವಾ, ವೆಂಕಪ್ಪಯ್ಯನವರಿಗಿಂತ ಮೊದಲಿನಿಂದಲೂ ಅದು ಅಲ್ಲೇ ಇದೆ. ಮನುಷ್ಯ ಬರ್ತಾನೆ ಹೋಗ್ತಾನೆ, ನದಿ ಶಾಶ್ವತ. ಅದಕ್ಕೇನು ಗೊತ್ತಿಲ್ವಾ, ಈ ಧನಿಕ ಮಹಾಶಯ ತನ್ನ ಒಡಲನ್ನೇ ವಶಪಡಿಸಿಕೊಂಡು ಇಷ್ಟೆಲ್ಲ ತೋಟ ಮಾಡಿದ್ದಾನೆ ಅನ್ನುವಂಥದ್ದು, ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವಂತಹ ಸತ್ಯ. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ, ಆಟಿ ತಿಂಗಳಲ್ಲಿ ಅತ್ಯಂತ ಬಿರುಸಾದಂತಹ ಒಂದು 4 ಮಳೆ ಬಂದ್ರೆ ಸಾಕಂತೆ. ಆ ದಣಿಗಳು ಕಟ್ಟಿದ ದರೆ ಬುಡದಿಂದಲೇ ಲಯ. ಈ ರೀತಿ ಆ ದಣಿಗಳು ಕಟ್ಟಿದಂತಹ ದರೆ ಅಂದ್ರೆ ಆ ತಡೆಗೋಡೆ ಅಂತ ಏನು ಕರೀತೇವೆ ನಾವು, ಸಾಮಾನ್ಯವಾಗಿ ಇದನ್ನ ಕಟ್ಟುತ್ತಾರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ. ಅಂದ್ರೆ ಈಗೆಲ್ಲ ಆಧುನಿಕ ತಂತ್ರಜ್ಞಾನ ಬಂದು ಏನು ನದಿಗಳು ಕೊಚ್ಚಿಕೊಂಡು ಹೋಗದಂತಹ ರೀತಿಯಲ್ಲಿ ಕಟ್ಟಲಿಕ್ಕಾಗ್ತದೆ. ಎಷ್ಟೋ ಕಡೆಗಳಲ್ಲಿ ನದಿಯನ್ನ ಒತ್ತರಿಸಿಕೊಂಡು ಕಟ್ಟಡಗಳನ್ನೇ ಕಟ್ಟುವಂಥದ್ದಿದೆ. ಅದಕ್ಕೆ ಮಣ್ಣು ತುಂಬಿಸಿ ಬಲಿಷ್ಠವಾಗಿ ಕಂಬಗಳನ್ನು ಅಡಿಭಾಗದಿಂದಲೇ ಎಬ್ಬಿಸಿ ಬಿಟ್ಟು ಏನೂ ಆಗದ ಹಾಗೆ ಕಟ್ಟಿಕೊಳ್ಳುವಂಥದ್ದು ತಡೆಗೋಡೆ ಅಂತ ಹೇಳುವಂಥದ್ದು. ತಡೆಗೋಡೆ ಕಟ್ಟಿಕೊಳ್ಳುತ್ತಾರೆ, ರಕ್ಷಣಾ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತಾರೆ. ಹಾಗೆ ತೋಟದ ಬದಿಯಲ್ಲಿ ಇರುವವರು ಕೂಡ ಅಷ್ಟೇ, ನದಿ ಇದ್ರೆ ತೋಟದ ಬದಿಯಲ್ಲಿ ಅದು ಸವಕಳಿ ಆಗುತ್ತಾ ಹೋಗುತ್ತದೆ. ನೀರು ರಭಸವಾಗಿ ಬರುವಾಗ ಮಣ್ಣೆಲ್ಲ ಕೊಚ್ಚಿಕೊಳ್ಳುತ್ತಾ ಹೋಗ್ತಾ ನದಿ ಪಾತ್ರ ಹೀಗುತ್ತಾ ಹೋಗ್ತದೆ. ಈ ಮಳೆಗಾಲದಲ್ಲಿ ಕಡಲ್ ಕೊರೆತ ಅಂತ ನಾವು ಕೇಳಿದ್ದೇವೆ ನೋಡಿ, ಪ್ರತಿ ವರ್ಷ ಅದೆಷ್ಟೋ ಜಾಗ ಸಮುದ್ರದ ಪಾಲಾಗುತ್ತದೆ. ಅದೆಷ್ಟೋ ತೆಂಗಿನ ಮರಗಳು, ಮನೆಗಳು ಅದೆಲ್ಲ ಸಮುದ್ರ ತನ್ನ ಒಡಲಿನೊಳಗೆ ಸೇರ್ಕೊಂಡು ಬಿಡ್ತದೆ. ಆ ರೀತಿ ಆಗುವಂಥದ್ದು ಇರ್ತದೆ. ಆದರೆ
ನದಿಗಳ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನದಿಗಳು ಮೊದಲೇ ವಿಸ್ತಾರವಾಗಿತ್ತು, ಮನುಷ್ಯ ಅದನ್ನು ಆಕ್ರಮಿಸಿಕೊಂಡು ನದಿಯ ಪಾತ್ರವನ್ನು ಕಿರುದುಗೊಳಿಸಿದ್ದಾನೆ. ಆದ್ದರಿಂದ ಇವತ್ತಿನ ಕಾಲದಲ್ಲಿ ಬೇಗ ಪ್ರವಾಹ ಬರ್ತದೆ. ಮಳೆ ಹಿಂದಿನ ಕಾಲದಲ್ಲೂ ಬರ್ತಾ ಇತ್ತು. ಈಗ ಯಾಕೆ ಪ್ರವಾಹ ಬರ್ತಾ ಅಂತ ಹೇಳಿದ್ರೆ, ನದಿಗೆ ಹರ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಅದರಲ್ಲಿ ಮೊದಲೇ ಅಡಿಭಾಗದಲ್ಲಿ ಕಸಕಡ್ಡಿ ಹೂಳು ತುಂಬಿಕೊಂಡಿರ್ತದೆ, ಅಡಿಭಾಗ ಮುಚ್ಚಿರ್ತದೆ, ಮೇಲ್ಭಾಗ ಮಾತ್ರ ನೀರು ಹರಿಲಿಕ್ಕೆ ಅವಕಾಶ ಇರುವಂಥದ್ದು. ಅದರಲ್ಲಿ ಆ ಕಡೆ ಈ ಕಡೆ ಎರಡು ಬದಿಯಿಂದ ಅದನ್ನು ಒತ್ತುವರಿ ಮಾಡಿಕೊಂಡಾಗ ಇನ್ನೂ ಅವಕಾಶಗಳು ಸಿಗೋದಿಲ್ಲ. ಅದಕ್ಕೆ ಏನು ಮಾಡ್ತವೆ ಅಂದರೆ, ನದಿಗಳು ತಮ್ಮ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಬರ್ತವೆ. ನಾವು ಹೇಳುವಂಥದ್ದು ನದಿಯಲ್ಲಿ ಪ್ರವಾಹ ಬಂದಿದೆ ಅಂತ. ನಿಜವಾಗ್ಲೂ ನದಿಯಲ್ಲಿ ಪ್ರವಾಹ ಬರಲಿಲ್ಲ, ನಾವು ನದಿಯಲ್ಲಿ ಹೋಗಿ ಕೂತ್ಕೊಂಡಿದ್ದೇವೆ ಅಷ್ಟೇ. ಆಗ ನದಿ ಮತ್ತೆ ನದಿಯ ನೀರು ನಮಗೆ ತಾಗದೇ ಇರುತ್ತದ ಈ ರೀತಿ. ಈಗ ಇಲ್ಲಿ ನದಿಗೂ ಗೊತ್ತುಂಟು, ಈ ಶಾಂಭವಿ ಹೊಳೆಗೂ ಗೊತ್ತುಂಟು, ಈ ಧನಿಕ ಮಹಾಶಯ ಈ ಶ್ರೀಮಂತ ಹಣದ ದರ್ಪದಿಂದ ಏನು ಮಾಡಿದ್ದಾನೆ, ತನ್ನ ಒಡಲನ್ನೇ, ಆ ನದಿಯ ಒಡಲನ್ನೇ ವಶಪಡಿಸಿಕೊಂಡಿದ್ದಾನೆ. ಆದ್ದರಿಂದ ಅವನು ಆ ರೀತಿಯಾಗಿ ತೋಟ ಮಾಡಿಕೊಂಡಿದ್ದಾನೆ. ಆದರೆ ಆಟಿ ತಿಂಗಳಲ್ಲಿ 4 ರಭಸವಾದ ಮಳೆ ಬಂದರೆ ಸಾಕು, ದಣಿಗಳು ಕಟ್ಟಿದ ದರೆ ಬುಡದಿಂದಲೇ ಲಯ. 4 ಮಳೆ ಬಂದರೆ ಸಾಕು, ಧಣಿಗಳು ಕಟ್ಟಿದಂತಹ ದರೆ ಏನಿದೆ ಅದು ಬುಡದಿಂದಲೇ ಲಯವಾಗುತ್ತಾ ಇತ್ತಂತೆ. ದಟ್ಟಣೆ ದಣಿಯವರ ತೋಟದೊಳಗೆ ನುಗ್ಗಿ ಅದನ್ನಿಟ್ಟು ಕಡಲು ಮಾಡಿ ಸೇಡು ತೀರಿಸಿಕೊಳ್ಳುತ್ತದೆ. ಆ ದರೆ ಏನಿತ್ತು, ಆ ಕಟ್ಟಿದಂಥ ತಡೆಗೋಡೆ ಏನಿತ್ತು, ಅದು ತಕ್ಷಣಕ್ಕೆ ಆ ಒಂದು 4 ಮಳೆ ಬಂದರೆ ಸಾಕು ಅದನ್ನು ಬೀಳಿಸಿ ನಾಶ ಮಾಡಿ ಇವರ ತೋಟದ ಕಡೆಗೆ ನುಗ್ಗಿ ಬರ್ತಾ ಇತ್ತು. ಈ ತೋಟವೆಲ್ಲ ನೀರು ಸೇರ್ಕೊಂಡು ಬಿಟ್ಟು ಒಂದು ರೀತಿಯಲ್ಲಿ ನದಿ ಹೋಗಿ ಕಡಲಿನ ಹಾಗೆ ಆಗ್ತಾ ಇತ್ತು. ಇದು ಈ ನದಿ ಮತ್ತು ಹೊಳೆಯ ನಡುವೆ ನಡೆಯುವಂತಹ, ಹೊಳೆ ಮತ್ತು ದಣಿ ವೆಂಕಪ್ಪಯ್ಯನವರ ಮಧ್ಯೆ ನಡೆಯುವಂತಹ ಒಂದು ರೀತಿಯ ಸಮರ. ಅದನ್ನು ಲೇಖಕಿ ಈ ರೀತಿಯಾಗಿ ಚಿತ್ರಿಸಿದ್ದಾರೆ. ಅಂದರೆ ನೇರವಾದ ಸಮರ ಅಲ್ಲದಿದ್ರೂ ಕೂಡ ಸಮರದ ರೀತಿಯಲ್ಲಿ ಕಾಣಿಸುವಂಥದ್ದು. ಮಳೆಗಾಲದಲ್ಲಿ ನದಿ ತನ್ನ ಶಕ್ತಿಯನ್ನು ತೋರಿಸಿ ವೆಂಕಪ್ಪಯ್ಯನವರ ತೋಟವನ್ನು ಆಕ್ರಮಿಸಿಕೊಳ್ಳೋದು, ಬೇಸಿಗೆ ಕಾಲದಲ್ಲಿ ವೆಂಕಪ್ಪಯ್ಯ ತನ್ನ ಶಕ್ತಿಯನ್ನು ತೋರಿಸಿ ನದಿಯನ್ನು ಆಕ್ರಮಿಸಿಕೊಳ್ಳುವಂಥದ್ದು, ಇದು ನಡೆಯುವಂಥದ್ದೇ. ಹೀಗಿರಬೇಕಾದರೆ ಅಲ್ಲಿ ಒಂದು ಘಟನೆ ನಡೀತದೆ. ಈಗ ಅಪವಾದ ಹೊರಿಸಿರುವಂಥದ್ದು ಏನು ಅಂತ, ನದಿಯ ಪರಿಚಯ ಆಯಿತು ನಮಗೆ. ಆ ಘಟನೆ ಏನು ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ಹೇಳುತ್ತಾರೆ. ಆ ಘಟನೆ ಎನ್ನುವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡುವ. ಇವತ್ತಿಗೆ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. Don't forget to like our video and subscribe our YouTube channel for all the updates.